ನಿಮಗೆ ಹಣದ ಸಮಸ್ಯೆ ಇದೆಯಾ? ಹಾಗಾದರೆ ಈ ಹಣದ ಸಮಸ್ಯೆ ನಿಮ್ಮ ಜೀವನದಲ್ಲಿ ಯಾವಾಗ ಶುರುವಾಯಿತು ಅಂತ ಒಂದ್ಸಲ ಯೋಚನೆ ಮಾಡಿ. ಸಪೋಸ್ ನಿಮ್ಮ ಬಾಲ್ಯದಿಂದನೂ ಇದ್ದರೆ, ನೀವು ಬಾಲ್ಯದಲ್ಲಿ ಮನೆಯಲ್ಲಿ ಏನಾದರೂ ಹೊಸ ಬಟ್ಟೆ ಬೇಕು ಅಂತ ಕೇಳಿದಾಗ ನಿಮ್ಮ ತಂದೆ ಅಥವಾ ತಾಯಿ ಈಗಿಲ್ಲ, ದುಡ್ಡಿಲ್ಲ, ಸ್ವಲ್ಪ ನೆಕ್ಸ್ಟ್ ಮಂತ್ ಯಾವುದಾದ್ರು ದುಡ್ಡು ಬರುತ್ತೆ ಆವಾಗ ಕೊಡಿಸ್ತೀನಿ ಅಂತ ಹೇಳೋದು. ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸ್ಕೂಲ್ ಟ್ರಿಪ್ಪಿಗೆ ಹೋಗಬೇಕು, ಆವಾಗ ದುಡ್ಡಿಲ್ಲ ಕಂದ ಇವಾಗ ಆಗಲ್ಲ ಅಂತ ಹೇಳೋದು. ಈ ಥರ ನೀವೇನು ಕೇಳಿದ್ರು ಈಗ ದುಡ್ಡಿಲ್ಲ, ಮುಂದಿನ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ, ಮುಂದಿನ ಸಲ ನಿಮಗೆ ಟ್ರಿಪ್ ಇದ್ದಾಗ ಆವಾಗ ಹೋಗ್ಬೋದು, ಈ ಥರನೇ ಹೇಳ್ಕೊಂಡು ಬಂದಿದ್ರೆ. ಮತ್ತು ನೀವಲ್ಲಿ ಆಟ ಆಡ್ಕೊಳ್ತಾ ಇದ್ರು, ನಿಮ್ಮ ತಂದೆ ತಾಯಿ ಯಾವಾಗಲೂ ಹಣದ ಬಗ್ಗೆ ಮಾತಾಡ್ತಿದ್ರು. ಅವ್ರಿಗೆ ಹಣದ ತುಂಬ ಕೊರತೆ ಇತ್ತು, ಹಣದ ತುಂಬ ಸಮಸ್ಯೆಗಳಿತ್ತು. ಅದನ್ನು ಅವ್ರು ಮಾತಾಡ್ಕೊಳ್ತಾ ಇರೋದನ್ನು ನೀವು ಕೇಳಿಸ್ಕೊಂಡು ಬೆಳೆದಿದ್ದೀರಾ. ಹಾಗಿದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣದ ಕೊರತೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕೂತಿರುತ್ತೆ. ಸೊ ಇವಾಗ ನೀವು ಸಂಪಾದನೆ ಮಾಡ್ತಿದ್ರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ, ಹೋಗ್ಬಿಡುತ್ತೆ. ಸೊ ಅದಕ್ಕೇನು ಮಾಡಬೇಕು? ನಿಮ್ಮ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣ ನನ್ನ ಹತ್ರ ನಿಲ್ಲಲ್ಲ, ಹಣ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಂತ ಕೂತಿರುತ್ತೆ. ಅದನ್ನು ರೀಪ್ರೋಗ್ರಾಮ್ ಮಾಡಬೇಕು. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈಗ ಯಾವುದೋ ಒಂದು ಪ್ರೋಗ್ರಾಮ್ ಕೂತಿದೆ, ಅದು ಆ ಚಿಕ್ಕ ವಯಸ್ಸಲ್ಲೇ ಕೂತಿದೆ. ಹಾಗಾಗಿ ಈಗ ಅದನ್ನು ರೀವೈರ್ ಮಾಡಬೇಕು, ರೀಪ್ರೋಗ್ರಾಮ್ ಮಾಡಬೇಕು. ಹೇಗೆ ರೀಪ್ರೋಗ್ರಾಮ್ ಮಾಡ್ತೀರಾ? ಸಪೋಸ್ ನಿಮಗೇನಾದರೂ ಹಣದ ಸಮಸ್ಯೆ ಇತ್ತೀಚೆಗೆ ಬಂದಿದ್ದರೆ ಅದು ಬೇರೆ ಬೇರೆ ಕಾರಣಗಳಿಂದ ಇರುತ್ತೆ. ಆದರೆ ನಿಮಗೇನಾದರೂ ಬಾಲ್ಯದಿಂದನೂ ಹಣದ ಸಮಸ್ಯೆ ಬಂದಿದ್ದಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪೂರ್ತಿಯಾಗಿ ರಿವೈರ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ, ಹಣದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಯಾವ ನೆಗೆಟಿವ್ ಥಾಟ್ಸ್ ಇದೆಯೋ, ಯಾವ ಲಿಮಿಟಿಂಗ್ ಬಿಲೀಫ್ಸ್ ಇದೆಯೋ ಅದನ್ನೆಲ್ಲ ಆ್ಯಸ್ ಇಟ್ ಈಸ್ ಬರೀರಿ. ನನಗೆ ಹಣ ಸಂಪಾದನೆ ಮಾಡೋದು ತುಂಬ ಕಷ್ಟ, ತುಂಬ ಸಾಲಗಳಿದೆ, ನಾನು ಕೊಡೋರಿಗೆ ಕೊಡೋಕ್ಕಾಗ್ತಿಲ್ಲ, ನನಗೆ ಕೊಡೋರು ಕೊಡ್ತಾ ಇಲ್ಲ, ಹಣ ನನ್ನ ಹತ್ರ ನಿಲ್ಲೋದೇ ಇಲ್ಲ ಎಷ್ಟು ಸಂಪಾದನೆ ಮಾಡಿದ್ರು. ಈ ರೀತಿ ನಿಮ್ಮ ಮನಸ್ಸಲ್ಲಿ ಹಣವನ್ನು ಕುರಿತು ಏನೇನಿದೆಯೋ ಎಲ್ಲ ಒಂದು ಲಿಸ್ಟ್ ಮಾಡಿ. ಇನ್ನೊಂದು ಪೇಪರಲ್ಲಿ ಇಲ್ಲೇನೇನು ಬರೆದಿದ್ದೀರ ನೆಗೆಟಿವ್ ಆಗಿ ಅದನ್ನೇ ಇನ್ನೊಂದು ಪೇಪರಲ್ಲಿ ಪಾಸಿಟಿವ್ ಆಗಿ ಬರ್ಕೊಳ್ಳಿ. ಒಂದೊಂದು ಹಣ ಸಂಪಾದನೆ ಮಾಡೋದು ನನಗೆ ತುಂಬ ಕಷ್ಟ ಅಂದರೆ ಈ ಕಡೆ ಹಣ ಸಂಪಾದನೆ ಮಾಡೋದು ತುಂಬ ಸುಲಭ. ಆ ಥರ ಈ ನೆಗೆಟಿವ್ ಆಗಿ ಬರೆದಿರೋ ಪೇಪರ್ನ ಸುಟ್ಟು ಟಾಯ್ಲೆಟಿಗೆ ಹಾಕ್ಬಿಡಿ, ಬೂದಿನ. ಪಾಸಿಟಿವ್ ಆಗಿರೋದು ನಿಮ್ಮ ಅಫರ್ಮೇಷನ್ಸ್, ಅದನ್ನು ರೆಗ್ಯುಲರ್ ಆಗಿ ಓದ್ಕೊಳ್ಳಿ.